ಇನ್ನು ಹಿಂದೂಗಳು ಕೂಡ ಗೋಮಾಂಸ ತಿನ್ನುತ್ತಾರೆ ಅನ್ನೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮೋದ್ ಮುತಾಲಿಕ್ ಇವತ್ತು ಪೇಜಾವರ ಶ್ರೀಗಳ ಈ ಒಂದು ಹೇಳಿಕೆಯನ್ನ ಖಂಡಿಸಿದ್ದಾರೆ. ವಿಶ್ವೇಶ ತೀರ್ಥ ಶ್ರೀಗಳ ಹೇಳಿಕೆಯನ್ನ ಅವರು ವಾಪಸ್ ಪಡಿಬೇಕು ಅಂತ ಹೇಳಿ ಹುಬ್ಬಳ್ಳಿ ನಗರದಲ್ಲಿ ಪ್ರಮೋದ್ ಮುತಾಲಿಕ್ ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ. ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ವಿಶ್ವೇಶ ತೀರ್ಥ ಶ್ರೀಗಳು ಹಿಂದೂಗಳನ್ನ ಅವಮಾನಿಸಿದ್ದಾರೆ, ಇಂಥ ಹೇಳಿಕೆಯನ್ನ ನೀಡಿ ಹಿಂದೂಗಳನ್ನ ಅವಮಾನಿಸಿದ್ದಾರೆ. ಹಿಂದೂಗಳ ಪವಿತ್ರ ಕ್ಷೇತ್ರ ಉಡುಪಿಯ ಶ್ರೀಕೃಷ್ಣ ಮಠ ಅದರ ಪಾವಿತ್ರತೆಯನ್ನ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ತಿಳಿಸಿದ್ದಾರೆ. ಇನ್ನು ಅಯೋಧ್ಯೆಯಲ್ಲಿ ಕೇವಲ ರಾಮ ಮಂದಿರ ಅಂತ ಹೇಳಿದ್ರು, ಬಾಬರಿ ಮಸೀದಿ ನಿರ್ಮಿಸೋಕೆ ಬಿಡೋಲ್ಲ ಅಂತ ಕೂಡ ಹೇಳಿದ್ರಿ ಆ ದಿನಗಳಲ್ಲಿ. ಆದರೆ ಈಗ ಈ ರೀತಿಯ ಹೇಳಿಕೆ ನೀಡುವಲ್ಲಿ ನಿಮ್ಮಲ್ಲಿ ಸೌಹಾರ್ದತೆ ಬರಲಿಲ್ವಾ? ಆದಿಂದಲಿ ಈಗ ಯಾಕೆ ಇದ್ದಕ್ಕಿದ್ದ ಹಾಗೆ ನಿಮ್ಮಲ್ಲಿ ಸೌಹಾರ್ದತೆಯ ಗುಣ ನೆನಪಾಯಿತು ಅಂತ ಕೂಡ ಪ್ರಶ್ನಿಸಿದ್ದಾರೆ. ವಿಶ್ವೇಶ್ವರ ತೀರ್ಥ ಶ್ರೀಗಳಿಗೆ ಪ್ರಮೋದ್ ಮುತಾಲಿಕ್ ಈ ರೀತಿಯಾಗಿ ಪ್ರಶ್ನೆಯನ್ನ ಮುಂದಿಡ್ತಿದ್ದಾರೆ. ಇನ್ನು ಮಠದ ಆವರಣದಲ್ಲಿ ನಮಾಜನ್ನ ಖಂಡಿಸಿ ಪ್ರತಿಭಟನೆ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ 2ನೇ ತಾರೀಕು ರಾಜ್ಯಾದ್ಯಂತ ಶ್ರೀರಾಮ ಸೇನೆಯಿಂದ ಧರಣಿಯನ್ನ ಕೈಗೊಳ್ಳಲಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರಮೋದ್ ಮುತಾಲಿಕ್ ಸ್ಪಷ್ಟೀಕರಣ ನೀಡಿದ್ದಾರೆ. ಗೋಮಾಂಸವನ್ನ ಹಿಂದೂಗಳು ತಿಂತಾರೆ ಅನ್ನುವಂತಹ ವಾಕ್ಯವನ್ನು ಇನ್ನು ಪೇಜಾವರ ಶ್ರೀಗಳ ಹೇಳಿಕೆ ಜೊತೆಗೆ ಇದಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ನೀಡಿರುವ ಪ್ರತಿಕ್ರಿಯೆ ಎರಡನ್ನು ಒಂದ್ಸತಿ ನೋಡೋಣ ಬನ್ನಿ. ಮುಸಲ್ಮಾನರು ಗೋಮಾಂಸ ಸೇವೆ ಮಾಡುವವರು ಅಂತ ಒಂದು ವಿಚಾರ ಇದೆ. ಮುಸಲ್ಮಾನರು ಮಾತ್ರ ಅಲ್ಲ, ಹಿಂದೂಗಳಲ್ಲಿಯೂ ಕೂಡ ಬಹಳ ಮಂದಿ ಗೋಮಾಂಸ ತಿನ್ನುವರು ಇದ್ದಾರೆ. ನಾವು ಅವರ ಸ್ನೇಹ ಸೌಹಾರ್ದ ಬೆಳೆಸಿಕೊಂಡು ಹಿಂದೂಗಳೇ ಆಗಲಿ ಮುಸಲ್ಮಾನರೇ ಆಗಲಿ ಆದಷ್ಟು ಗೋಮಾಂಸವನ್ನು ಬಿಡುವಂತೆ ಅವರಿಗೆ ನಾವು ಹೋಲಿಸುವಂಥ ಕಾರ್ಯ ಸ್ನೇಹದಿಂದ ಆಗಬೇಕು. ಇದು ಘರ್ಷಣೆಯಿಂದ ಬಲಾತ್ಕಾರದಿಂದ ಆಗುವ ಕಾರ್ಯವಲ್ಲ, ಸ್ನೇಹ ಸೌಹಾರ್ದದಿಂದ ಆಗಬೇಕು. ಈ ಸ್ನೇಹ ಸೌಹಾರ್ದ ಬೆಳವಣಿಗೆ ಇದೆಲ್ಲದಕ್ಕೂ ಕೂಡ ಅನುಕೂಲ, ಪ್ರತಿಕೂಲ ಅಲ್ಲ. ಪೂಜ್ಯ ಸ್ವಾಮೀಜಿಯವರು ಗೋಮಾಂಸವನ್ನು ಹಿಂದೂಗಳು ತಿಂತಾರೆ ಅನ್ನುವಂಥ ವಾಕ್ಯವನ್ನು ಅವರು ಹೇಳಿದ್ದಾರೆ. ನಾನು ಇದನ್ನು ಬಹಳ ಉಗ್ರವಾಗಿ ಖಂಡಿಸ್ತಾ ಇದ್ದೇನೆ. ಯಾವ ಹಿಂದೂ ಕೂಡ ಗೋಮಾಂಸವನ್ನು ತಿನ್ನುವುದಿಲ್ಲ ಅಂತ ನಾನು ಹೇಳ್ತೀನಿ. ಇದನ್ನ ಸ್ವಾಮೀಜಿಯವರು ಹಿಂದೂಗಳನ್ನು ಗೋಮಾಂಸ ತಿಂತಾರೆ ಅಂತ ಅನ್ನುವಂಥದ್ದು ಅಪಮಾನ ಮಾಡ್ತಾ ಇದ್ದಾರೆ. ನೀವು ಯಾರು ಗೋಮಾಂಸ ತಿನ್ನುವುದಿಲ್ಲ, ಹಿಂದೂಗಳಲ್ಲಿ ಯಾವ ಇದರಲ್ಲಿ ತಿನ್ನುವುದಿಲ್ಲ. ಇದನ್ನು ನೀವು ಸರ್ವತ್ರ ವ್ಯಾಪಿ ಮಾಡಿ ಇವತ್ತು ಆ ಗೋವಿನ ಸಂಬಂಧಪಟ್ಟಾಗಿರುವಂತಹ ಬಿಗಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ. ನೀವು ನಮಗೆ ಹಿಂದೂಗಳಿಗೆ ಇವತ್ತು ಅಪಮಾನ ಮಾಡುವಂತಹ ಇವತ್ತು ನಿಮ್ಮ ವಾಕ್ಯ ಬಂದಿದೆ. ದಯವಿಟ್ಟು ಈ ರೀತಿ ಹೇಳಿಕೆ ಕೊಟ್ಟು ಇವತ್ತು ಗೋಹತ್ಯಾ ನಿಷೇಧ ಕಾನೂನು ತರಬೇಕು ಅಂತನ್ನುವಂಥ ಕೇಂದ್ರ ಸರ್ಕಾರವು ವಿಚಾರ ಮಾಡ್ತಾ ಇದೆ. ನಮ್ಮ ವಿಚಾರ ಮಾಡ್ತಾ ಇದೆ. ಪೂಜ್ಯ ಸ್ವಾಮೀಜಿಗಳು ಸಾಕಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡುವಂತಹ ಸಮಯದಲ್ಲಿ ಇವತ್ತು ಹಿಂದೂಗಳಲ್ಲೂ ಕೂಡ ಗೋಮಾಂಸ ತಿನ್ನುವಂಥವ್ರು ಇದ್ದಾರೆ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟು ಇವತ್ತು ಬಹಳ ದೊಡ್ಡ ನಾನು ಹೇಳಿಕೆಯನ್ನು ನೀವು ಕೊಟ್ಟದ್ದು ಇದು ಸರಿಯಲ್ಲ, ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಪಡ್ತಾ ಇದ್ದೆ ಪೂಜ್ಯ ಸ್ವಾಮೀಜಿಯವರಿಗೆ.